ನಿನಗಾಗಿ ಭಾಗ 116. ದಮಯಂತಿ ತುಂಬ ಪರದಾಡುತ್ತಿದ್ದಳು. ಅವಳಿಗೆ ಕಂಫರ್ಟ್ ಆಗುತ್ತಿರಲಿಲ್ಲ. ಈ ಕಷ್ಟದ ಸಂದರ್ಭದಲ್ಲಿ ವಿಕ್ರಮ್ ಅವಳ ಜೊತೆ ಇರಬೇಕು. ಇದನ್ನು ಅರಿತ ಅಜ್ಜಿ ಇವಳ ಕತೆ ಬೇಗ ಮುಗಿಸಬೇಕು ಅಂತ ಶಾಂತಿಯನ್ನು ತನಗೆ ತಿನ್ನಲು ಏನಾದರೂ ತೆಗೆದುಕೊಂಡು ಬಾ ಅಂತ ಹೇಳುತ್ತಾಳೆ. ಆಗ ಅವಳು, ಅಮ್ಮ ಅವರೇ, ಇಲ್ಲೇ ಆರ್ಡರ್ ಮಾಡಬಹುದು ಅಲ್ಲವೇ? ಈ ಫೋನ್ ಇದೆ ಅಂತ ಹೇಳಿದಾಗ, ಅದು ನನಗೆ ಗೊತ್ತು. ನನಗೆ ಆರ್ಡರ್ ಬೇರೆಯವರು ತಂದರೆ ಇಷ್ಟವಾಗುವುದಿಲ್ಲ. ನನಗೆ ಗೊತ್ತಿರುವವರು ತಂದುಕೊಟ್ಟರೆ ಮಾತ್ರ ಇಷ್ಟವಾಗುತ್ತದೆ. ಅದು ನಿನಗೆ ಗೊತ್ತಿಲ್ಲವೇ? ಅದಕ್ಕೆ ಇಷ್ಟೊಂದು ತಲಹರಟೆ ಮಾಡುತ್ತೀಯಾ? ಹೇಳಿದ ಕೆಲಸವನ್ನು ಮಾಡು. ನೀನು ನನಗೆ ಯಜಮಾನಿ ರೀತಿ ಆಡಬೇಡ. ಶಾಂತಿಗೆ ತುಂಬ ಬೇಸರವಾಗುತ್ತದೆ. ಇಷ್ಟು ಚಿಕ್ಕ ವಿಷಯಕ್ಕೆ ಅಮ್ಮ ಅವರು ನನ್ನನ್ನು ಏಕೆ ಇಷ್ಟೊಂದು ಬೈಯುತ್ತಿದ್ದಾರೆ ಅಂತ. ನಂತರ ಅವಳು ಏನೂ ಹೇಳದೆ ಅಜ್ಜಿಗೆ ತಿನ್ನಲು ತರಲು ಹೊರನಡೆಯುತ್ತಾಳೆ. ಆಗ ಅವಳು ದಮಯಂತಿಗೆ, ನಿನಗೆ ಏನಾದರೂ ಬೇಕಾ ಅಂತ ಕೇಳಿದಾಗ ಅವಳು, ನನಗೆ ಏನೂ ಬೇಡ ಅಂತ ತಲೆ ಅಲ್ಲಾಡಿಸುತ್ತಾಳೆ. ಯಾವುದರ ಬಗ್ಗೆ ಅರಿವೇ ಇಲ್ಲದೆ ಸೈಲೆಂಟಾಗಿ ದಮಯಂತಿ ಕುಳಿತುಕೊಂಡಿರುತ್ತಾಳೆ. ಅವಳು ತುಂಬ ಸೊರಗಿ ಹೋಗಿರುತ್ತಾಳೆ. ಆದರೆ ಅಜ್ಜಿಯ ವಯಸ್ಸಾದ ಮುಖಕ್ಕೆ ಅದೆಲ್ಲ ಎಲ್ಲಿ ಕಾಣುತ್ತದೆ? ನನ್ನ ಮೊಮ್ಮಗನ ದುಡ್ಡನ್ನು ಹೊಡೆಯಲು ವಿಕ್ಕಿ ಜೊತೆ ಸೇರಿಕೊಂಡು ಪ್ಲ್ಯಾನ್ ಮಾಡುತ್ತಿದ್ದಾಳೆ. ಒಂದು ಬಾರಿ ನನ್ನ ಸೊಸೆ ಹೇಳಿದಳು, ನನ್ನ ಮೊಮ್ಮಗಳು ಕೋಮಾಕ್ಕೆ ಹೋಗಲು ಕೂಡ ಇವಳೇ ಕಾರಣ ಅಂತ. ವಿಕ್ಕಿ ಜೊತೆ ಸೇರಿ ಇವರಿಬ್ಬರು ಪ್ಲ್ಯಾನ್ ಮಾಡಿ ನಮ್ಮ ಸಂಸಾರವನ್ನು ಹಾಳು ಮಾಡಿರುವುದು. ಈಗ ಅಮಾಯಕನಾದ ವಿಕ್ರಮ್ನ ಜೊತೆ ಇದ್ದಾಳೆ. ಅವನನ್ನು ಸಂಪೂರ್ಣವಾಗಿ ನಾಶ ಮಾಡಲು ಅವನು ಇವಳನ್ನೇ ನಂಬಿಕೊಂಡಿದ್ದಾನೆ. ನನ್ನ ಹೆಂಡತಿ ಅಂತ. ಅಜ್ಜಿ ಸ್ವಲ್ಪ ಎಮೋಷ್ನಲ್ ಆದಳು. ನಂತರ, ನಾನು ಇಷ್ಟೊಂದು ಎಮೋಷ್ನಲ್ ಆದರೆ ನನ್ನ ಮೊಮ್ಮಗ ಒಂದು ಗತಿ ಆಗಿಬಿಡುತ್ತಾನೆ. ಈ ಎಲ್ಲ ಕಾಯಿಲೆಗಳನ್ನು ಬೇರು ಸಹಿತ ಕಿತ್ತು ಹಾಕಬೇಕು ಅಂತ ಯೋಚಿಸುತ್ತಿರುತ್ತಾಳೆ. ಆದರೂ ಕೂಡ ಅವಳಿಗೆ ದಮಯಂತಿಯ ಜೊತೆ ತುಂಬ ಕಠೋರವಾಗಿ ಇರಲು ಸಾಧ್ಯವಾಗುತ್ತಿಲ್ಲ. ಪದೇ ಪದೇ ಅವಳ ಬಗ್ಗೆ ತಿಳಿದಿರುವ ವಿಷಯಗಳನ್ನು, ಅಂದರೆ ಕೆಟ್ಟ ವಿಷಯಗಳನ್ನು ಬೇರೆಯವರ ಬಳಿ ಕೇಳಿರುತ್ತಾಳೆ. ಆ ವಿಷಯವನ್ನು ಪ್ರಯೋಗ ಮಾಡಲು ಬಯಸುತ್ತಿದ್ದಾಳೆ ಅಜ್ಜಿ. ಶಾಂತಿ ರೂಮಿನಿಂದ ಹೊರಗೆ ಹೋದ ಮೇಲೆ ಅಜ್ಜಿ ರೂಮಿನ ಬಾಗಿಲನ್ನು ಒಳಗಡೆಯಿಂದ ಗಟ್ಟಿಯಾಗಿ ಹಾಕುತ್ತಾಳೆ. ದಮಯಂತಿ ಬೆವೆತು ಹೋಗುತ್ತಾಳೆ. ಇಂದು ನನ್ನ ಕತೆ ಮುಗಿಯಿತು. ಅಜ್ಜಿ ಏನಾದರೂ ನನ್ನನ್ನು ಮಾಡುತ್ತಾರೆ ಅಂತ ಭಯದಿಂದ ನಡುಗುತ್ತಿರುತ್ತಾಳೆ. ಅಜ್ಜಿ ಅವಳ ಬಳಿ ಕೇಳುವುದು ಒಂದೇ ಮಾತು, ನಿನಗೆ ಎಷ್ಟು ದುಡ್ಡು ಬೇಕು ಅಂತ ಬ್ಲ್ಯಾಂಕ್ ಚೆಕ್ಕನ್ನು ಬರೆದುಕೊಡುತ್ತಾರೆ. ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಬರೆದುಕೊಂಡು ಹೋಗು. ನೆಮ್ಮದಿಯಾಗಿ ವಿಕ್ಕಿ ಜೊತೆ ಬದುಕು. ನನ್ನ ಮೊಮ್ಮಗನ ಬದುಕಿನಲ್ಲಿ ಇಷ್ಟು ದಿನ ಆಟವಾಡಿದ್ದು ಸಾಕು. ಪ್ರೀತಿ ಅಂತ ಅಂದುಕೊಂಡು ಅವನನ್ನು ಈಗಲಾದರೂ ನೀನು ನೆಮ್ಮದಿಯಾಗಿ ಬದುಕಲು ಬಿಡು ಅಂತ ಜೋರಾಗಿ ಕಿರುಚಿದಳು. ಅದು ಆಸ್ಪತ್ರೆ ಅನ್ನುವುದನ್ನು ಕೂಡ ಮರೆತು. ನನಗೂ ವಿಕ್ಕಿಗೂ ಸಂಬಂಧವಿಲ್ಲ ಅಂತ ತನ್ನ ಬಗ್ಗೆ ತಾನು ಸತ್ಯವನ್ನು ಹೇಳಲು ಹೋದರೆ ಅಜ್ಜಿ ನಂಬುವುದಿಲ್ಲ. ನನಗೆ ನಿನ್ನ ಸತ್ಯದ ಅವಶ್ಯಕತೆ ಇಲ್ಲ. ಪ್ರಪಂಚದ ದೃಷ್ಟಿಯಲ್ಲಿ ಇರುವ ಸತ್ಯವನ್ನು ಮಾತ್ರ ನಾನು ನಂಬುವುದು. 4 ಜನ ನೋಡಿ ಇದು ಸರಿ ಇದು ತಪ್ಪು ಅಂತ ಹೇಳಿದರೆ ಮಾತ್ರ ನಾನು ಅದನ್ನು ಒಪ್ಪಿಕೊಳ್ಳುವುದು. ನಿನ್ನ ಮಾತನ್ನು ಯಾರು ಕೇಳುತ್ತಾರೆ? ನೀನು ನನ್ನ ಬದುಕನ್ನು ಹಾಳು ಮಾಡಿದವಳು. ಅಜ್ಜಿ, ನೀವು ನೋಡಿದ್ದು ಸುಳ್ಳು. ನಾನು ಪ್ರೀತಿಸಿ ಮನಸ್ಸಿನಲ್ಲಿ ಆರಾಧನೆ ಮಾಡುತ್ತಿರುವುದು ಕೇವಲ ವಿಕ್ರಮ್ನನ್ನು. ನೀವು ನೋಡಿದ್ದು ಸಂಪೂರ್ಣವಾಗಿ ಸುಳ್ಳು. ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡಬೇಕು ಅಂತ ಹೇಳಿದಾಗ ಅಜ್ಜಿ ಅವಳ ಕೆನ್ನೆಗೆ ಹೊಡೆಯುತ್ತಾಳೆ. ಪ್ರತ್ಯಕ್ಷವಾಗಿ ಕಂಡು ಪ್ರಾಮಾಣಿಸಿ ನೋಡಿದೆ. ನೀನು ನಿಜವಾದ ಚಿನ್ನ ಅಲ್ಲ, ನಕಲಿ ಬಂಗಾರ. ನಿನ್ನನ್ನು, ನನ್ನ ಮೊಮ್ಮಗನನ್ನು ಹಾಳು ಮಾಡಲು ಬಂದಿರುವ ರಾಕ್ಷಸಿ. ಬಂದ ಸ್ವಲ್ಪ ದಿನಕ್ಕೆ ತಾಯಿ, ಮಗ, ಅಜ್ಜಿ, ಮೊಮ್ಮಗ, ಅಣ್ಣ, ತಂಗಿ ಎಲ್ಲ ಸಂಬಂಧಗಳನ್ನು ದೂರ ಮಾಡಿದ್ದೀಯ. ಅಷ್ಟೇ ಅಲ್ಲದೆ ವಿಕ್ರಮ್ನ ಅಣ್ಣ ಇರುವುದು ಅವರ ಅತ್ತೆಯ ಮನೆಯಲ್ಲಿ, ಒಂದು ರೀತಿ ಸರ್ವೆಂಟ್ ರೀತಿ. ನೀನು ನೋಡಿದರೆ ಇಷ್ಟು ಚೆನ್ನಾಗಿ ಬದುಕನ್ನು ಬದುಕುತ್ತಿದ್ದೀಯ. ನಿನ್ನಿಂದ ನಮ್ಮ ಮನೆಯಲ್ಲಿ ಕಷ್ಟ ಬಂತು. ಎಲ್ಲವನ್ನು ನಾನು ಅಡ್ಜಸ್ಟ್ ಮಾಡಿಕೊಂಡೆ. ಆದರೆ ವಿಕ್ಕಿ ಜೊತೆ ನೀನು ಆ ರಾತ್ರಿ ಕಳೆದಿದ್ದು ಈ ಜೀವನದಲ್ಲಿ ನಾನು ಅಡ್ಜಸ್ಟ್ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ನಮ್ಮಿಬ್ಬರ ಸಂಬಂಧ ಅಂದೇ ಮುಗಿದು ಹೋಯಿತು. ಈಗ ವಿಕ್ಕಿಯ ಜೊತೆ ನಿನ್ನ ಸಂಬಂಧವನ್ನು ಮುಗಿಸಿಬಿಡಲು ನಾನು ಬಂದಿರುವುದು. ಯಾವುದೇ ಕಾರಣಕ್ಕೂ ವಿಕ್ಕಿಯನ್ನು ನಾನು ನಿನ್ನ ಜೊತೆ ಇರಲು ಬಿಡುವುದಿಲ್ಲ.
ಅದನ್ನು ಕೇಳಿದ ದಮಯಂತಿಗೆ ಆಶ್ಚರ್ಯವೇನೂ ಆಗಿಲ್ಲ. ಇತ್ತೀಚೆಗೆ ಅಜ್ಜಿ ಈ ರೀತಿಯ ಕೆಲಸಗಳನ್ನು ಪದೇ ಪದೇ ಮಾಡುತ್ತಿದ್ದಾರೆ ಅಂತ ಬೇಸರ ಪಟ್ಟಿಕೊಂಡಳು. ನಂತರ ನಾನು ಮತ್ತು ವಿಕ್ರಮ್ ದೂರವಾಗುವುದು ಕನಸಿನಲ್ಲೂ ಕೂಡ ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಅಜ್ಜಿ ಈ ಮಾತನ್ನು ಹೇಳುತ್ತಿದ್ದಾರೆ ಅಂತ ಅಂದುಕೊಂಡಳು. ಆದರೆ ಅವಳಿಗೆ ಅಷ್ಟೊಂದು ಭಯವೇನೂ ಆಗಿಲ್ಲ. ನಾನು ವಿಕ್ರಮ್ನನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ. ಅಕಸ್ಮಾತ್ ಇರಲು ಪ್ರಯತ್ನಿಸಿದರೂ ಕೂಡ ವಿಕ್ರಮ್ ನನ್ನನ್ನು ಬಿಟ್ಟು ಇರುವುದಿಲ್ಲ ಅಂದ ಮೇಲೆ ನನಗೆ ಏಕೆ ಇಷ್ಟೊಂದು ಭಯ ಅಂತ ಅವಳು ಯೋಚಿಸುತ್ತಿದ್ದಳು. ಅದೇ ಸಮಯಕ್ಕೆ ಯಾರದೋ ಕಾಲ್ ಅಜ್ಜಿಗೆ ಬಂತು. ಅಜ್ಜಿ ಹೊರಗೆ ಹೋಗಿ ಮಾತನಾಡುತ್ತಿದ್ದರು. ಅದನ್ನು ಕೇಳಿಸಿಕೊಳ್ಳಲು ಪ್ರಯತ್ನಿಸಿದಳು ಕೂಡ ಸ್ವಲ್ಪ ಇವಳಿಗೆ ಕೇಳಿಸುತ್ತಿಲ್ಲ. ಇವಳು ಅಲ್ಲೇ ಭಯದಿಂದ ಕುಳಿತು ಬಿಟ್ಟಳು. ಅಜ್ಜಿ ನಿಜವಾಗಲೂ ತುಂಬ ದೊಡ್ಡ ಪ್ಲ್ಯಾನನ್ನು ಮಾಡುತ್ತಿದ್ದಾರೆ, ನನ್ನನ್ನು ಮತ್ತು ವಿಕ್ರಮ್ನನ್ನು ದೂರ ಮಾಡಲು ಅಂತ ಅವಳು ಯೋಚಿಸಿ ಸಖತ್ತು ಬೇಸರ ಮಾಡಿಕೊಂಡಳು. ನಾನು ಇಲ್ಲಿಂದ ಹೊರಟು ಹೋದರೆ ಹೇಗಿರುತ್ತೆ ಅನ್ನುವ ಆಲೋಚನೆ ಮಾಡುತ್ತಿದ್ದಾಳೆ. ಅಜ್ಜಿ ಇನ್ನೂ ಬಾತ್ರೂಮ್ನಲ್ಲಿ ಮಾತನಾಡುತ್ತಿದ್ದಾಳೆ. ಮುಂದೆ ದಮಯಂತಿಯ ಆಲೋಚನೆ ಇನ್ನೂ ಮುಗಿದಿಲ್ಲ. ಆಗಲೇ ಅಜ್ಜಿ ಸಡನ್ ಆಗಿ ಹೊರಬಂದಳು. ಇವಳು ಬಾಗಿಲ ಬಳಿ ನಿಂತಿದ್ದನ್ನು ನೋಡಿ ತುಂಬ ಕೋಪಗೊಂಡಳು. ದಮಯಂತಿಯ ಮೇಲೆ ಕೈ ಮಾಡಲು ಬಂದಳು. ಅವಳು ಓಡಿ ಹೋದಳು. ಅವಳಿಗೆ ತುಂಬ ಭಯವಾಗುತ್ತಿತ್ತು. ನನ್ನ ಜೀವನವನ್ನು ನಿಜವಾಗಲೂ ಅಜ್ಜಿ ಹಾಳು ಮಾಡುತ್ತಾಳೆ. ಅಮ್ಮನಿಗಿಂತ ತುಂಬ ಕೆಟ್ಟವಳು, ಕೆಟ್ಟ ರಾಕ್ಷಸಿ ಅಂತ ಯೋಚಿಸುತ್ತಿದ್ದಳು. ವಿಕ್ರಮ್ಗೆ ಅವರ ಅಜ್ಜಿಯನ್ನು ಕಂಡರೆ ತುಂಬ ಪ್ರೀತಿ. ಅಜ್ಜಿಯ ಜೊತೆ ಏನಾದರೂ ಕೆಟ್ಟ ಕೆಲಸ ಮಾಡಿದ್ದೇನೆ ಅಂತ ತಿಳಿದರೆ ಅವರು ಕೋಪಗೊಳ್ಳುತ್ತಾರೆ. ಅಥವಾ ಅಜ್ಜಿ ನನ್ನನ್ನು ಇಷ್ಟು ದ್ವೇಷ ಮಾಡುತ್ತಾರೆ ಅಂದರೂ ಕೂಡ ಅವರು ನಂಬುವುದಿಲ್ಲ. ಏನು ಮಾಡುವುದು ಭಗವಂತ ಅಂತ ತಿಳಿಯದೆ ಅವಳು ತಲೆ ಸುತ್ತು ಬಂದು ಬಿದ್ದಳು. ಅವಳು ಬಿದ್ದಾಗ ಮೊದಲು ಅಜ್ಜಿಗೆ ಬೇಸರವಾಗಲಿಲ್ಲ. ನಂತರ ಇವಳು ಸತ್ತೋದರೆ ವಿಕ್ರಮ್ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅದಕ್ಕಾದರೂ ಇವಳು ಬದುಕಬೇಕು. ನಾನು ಇವಳನ್ನು ಇಲ್ಲಿಂದ ಓಡಿಸೋಣ ಅಂತ ಬಂದರೆ ಇವಳು ನನ್ನನ್ನೇ ಗುರಾಯಿಸಿ ನೋಡಿ ಕುಳಿತಿದ್ದಳು ಅಂತ ಅಜ್ಜಿ ಯೋಚಿಸುತ್ತಿದ್ದಳು. ಅವಳ ಪಲ್ಸನ್ನು ಮುಟ್ಟಿದರು. ನಂತರ ಸಿಸ್ಟರನ್ನು ಕರೆದರು. ಸಿಸ್ಟರು ಓಡಿ ಬಂದರು. ಈಗ ತಾನೇ ಮಾತ್ರೆಯನ್ನು ಕೊಟ್ಟು ಹೋಗಿದ್ದೆ, ಇವಳಿಗೆ ಏನಾಯಿತು ಅಂತ ಯೋಚನೆ ಮಾಡುತ್ತಿದ್ದಾರೆ. ದಮಯಂತಿಯ ಪರಿಸ್ಥಿತಿ ಯಾರಿಗೂ ಬೇಡ. ನಂತರ ಪುನಃ ಅವಳನ್ನು ICUಗೆ ಅಡ್ಮಿಟ್ ಮಾಡಿದರು. ಈಗ ಅಜ್ಜಿ ಕೈಗೆ ಅವಳು ಸಿಗುವುದಿಲ್ಲ. ಪಲ್ಸ್ ರೇಟ್ ನಾರ್ಮಲ್ ಇದೆ, ಆದರೂ ಕೂಡ ಅವಳಿಗೆ ಪ್ರಜ್ಞೆ ಬರುತ್ತಿಲ್ಲ. ನಂತರ ಅಜ್ಜಿಯ ಬಳಿ ಬಂದು ನೀವು ಏನಾದರೂ ಅವಳಿಗೆ ಶಾಕ್ ಆಗುವ ರೀತಿ ಮಾತನಾಡಿದಿರಾ ಅಂತ ಕೇಳಿದಾಗ ಅಜ್ಜಿ ನನಗೆ ಏನೂ ತಿಳಿದಿಲ್ಲ, ನಾನು ಏನೂ ಮಾತೇ ಆಡಿಲ್ಲ ಅಂತ ಹೇಳುತ್ತಿದ್ದಳು. ಆಗ ಅಲ್ಲಿ ಇದ್ದವರು ವಿಕ್ರಮ್ಗೆ ಡೈರೆಕ್ಟಾಗಿ ಕಾಲ್ ಮಾಡಿದರು. ಏಕೆಂದರೆ ಅಲ್ಲಿರುವ ಸುಮಾರು 10 ಜನರ ಬಳಿ ವಿಕ್ರಮ್ನ ಫೋನ್ ನಂಬರ್ ಇದೆ. ಪ್ರತಿಯೊಬ್ಬರಿಗೂ ಅವನೇ ಹೇಳುವುದು ಯಾವಾಗಲೂ ಒಂದು ಫೋನ್ ಮಾಡಿ ಏನೇ ಬೇಕಾದರೂ ಫೋನ್ ಮಾಡಿ, ನನ್ನ ದಮಯಂತಿ ನನ್ನ ಪ್ರೀತಿ ಅಂತ. ಪ್ರತಿಯೊಬ್ಬರು ಕೂಡ ವಿಕ್ರಮ್ಗೆ ಕಾಲ್ ಮಾಡಿದರು. 10 ಜನ ಕಾಲ್ ಮಾಡಿದಾಗ ವಿಕ್ರಮ್ ಅವನು ಫೋನನ್ನು ತನ್ನ ಚೇಂಬರ್ನಲ್ಲಿ ಬಿಟ್ಟು ಹೊರಗಡೆಯಿಂದ ಮೀಟಿಂಗ್ ಹಾಲ್ನಲ್ಲಿ ಮೀಟಿಂಗ್ ಮಾಡುತ್ತಿದ್ದರು. ಇಲ್ಲ ಅಜ್ಜಿ, ನನಗೆ ನೀವೆಂದರೆ ತುಂಬ ಇಷ್ಟ, ದಮಯಂತಿಯನ್ನು ನೀವು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂತ ವಿಕ್ರಮ್ ಹೇಳಿದ ಮಾತು ಅಜ್ಜಿಯ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಅಜ್ಜಿಗೆ ಭಯವಾಗುತ್ತಿದೆ. ವಿಕ್ರಮ್ ಬಂದು ದಮಯಂತಿಗೆ ಏನಾಯಿತು, ಏನಾದರೂ ಮಾಡಿದ್ದೀರಾ ಅಂತ ಕೇಳಿದರೆ ನಾನು ಯಾವ ಉತ್ತರ ಕೊಡಲಿ? ಈಗ ನಿಜವಾಗಲೂ ಅಜ್ಜಿಗೆ ಭಯ ಶುರುವಾಗುತ್ತಿದೆ. ಈಗ ಭಯದಿಂದ ಅಜ್ಜಿ ನಡುಗುತ್ತಿದ್ದಾಳೆ. ಅಷ್ಟರಲ್ಲಿ ದಮಯಂತಿಯ ಅತ್ತೆ ಅಂದರೆ ವಿಕ್ರಮ್ನ ಅಮ್ಮ ಬಂದರು. ಅವರಿಗೆ ಇದೆಲ್ಲ ವಿಚಿತ್ರ ಅಂತ ಅನಿಸಿತು. ಇದೇ ಮೊದಲ ಬಾರಿ ವಿಕ್ರಮ್ ಅಮ್ಮನಿಗೆ ದಮಯಂತಿ ವಿಷಯದಲ್ಲಿ ಸ್ವಲ್ಪ ಬೇಸರವಾಯಿತು. ಮೊನ್ನೆ ತಾನೇ ತುಂಬ ನೋವು ತಿಂತಾ ಇದ್ದಾಳೆ. ನನ್ನ ಮಗನಿಂದ ಅವನಿಗೆ ಆಗಬೇಕಾದ ಆಕ್ಸಿಡೆಂಟ್ ಇವಳಿಗೆ ಆಗಿದೆ. ಈಗ ಪುನಃ ಈ ರೀತಿ ಅಂತ ಬೇಸರ ಮಾಡಿಕೊಳ್ಳುತ್ತಿದ್ದಾರೆ. ಇತ್ತ ಅಜ್ಜಿಗೂ ಕೂಡ ಅವಳು ಬೇಸರ ಮಾಡಿಕೊಳ್ಳುವುದನ್ನು ನೋಡಿ ಇನ್ನೂ ಬೇಸರವಾಯಿತು. ದಮಯಂತಿಯ ಪರಿಸ್ಥಿತಿ ಯಾರಿಗೂ ಬೇಡ, ಆದರೆ ಅವನಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಪ್ರತಿಯೊಬ್ಬರು ಪ್ರಯತ್ನ ಮಾಡುತ್ತಿದ್ದಾರೆ. ಅಕಸ್ಮಾತ್ ಅವಳು ಅಡ್ಮಿಟ್ ಆಗಿ ತುಂಬ ಸಮಯವಾಗಿದ್ದು ವಿಕ್ರಮ್ಗೆ ಈ ವಿಷಯ ತಿಳಿದಿಲ್ಲವಾದರೆ ಅವನು ದೊಡ್ಡ ರಂಪ ಮಾಡುತ್ತಾನೆ. ಆಸ್ಪತ್ರೆಗೆ ಕೊಡಬೇಕಾದ ಫಂಡನ್ನು ಕೂಡ ಕೊಡುವುದಿಲ್ಲ. ತುಂಬ ಸಮಯದ ಮೇಲೆ ವಿಕ್ರಮ್ ತನ್ನ ಮೀಟಿಂಗ್ ಆದ ನಂತರ ಅವನು ಫೋನನ್ನು ನೋಡಿದ. ಅವನು ಫೋನಿಗೆ ಸುಮಾರು 40ರಿಂದ 50 ಮಿಸ್ ಕಾಲ್ ಬಂದಿತ್ತು. ಈಗ ಅವನಿಗೆ ಇನ್ನೂ ಕೂಡ ಟೆನ್ಷನ್ ಆಯಿತು. ಇಷ್ಟೊಂದು ಮಿಸ್ ಕಾಲ್ ಇದೆ, ನಾನು ಫೋನನ್ನು ಅಟೆಂಡ್ ಮಾಡಿಲ್ಲ. ಅವನು ಅಂದುಕೊಂಡ ತನ್ನ ಪ್ರಾಜೆಕ್ಟ್ನ ವಿಷಯಕ್ಕೆ ಸಂಬಂಧಪಟ್ಟ ಕಾಲ್ ಇರಬಹುದು ಅಂತ. ಆದರೆ ಆ ಕಾಲನ್ನು ರಿಸೀವ್ ಮಾಡಿ ಮಾತನಾಡಿದಾಗ ತಿಳಿಯಿತು ಇದೆಲ್ಲ ಆಸ್ಪತ್ರೆಯ ನಂಬರ್ ಅಂತ. ಆಗ ಅವನಿಗೆ ಇನ್ನೂ ಭಯವಾಯಿತು. ತಾನು ನಿಂತಿರುವ ನೆಲ ಕುಸಿದು ಹೋಯಿತು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.